ನಮಸ್ಕಾರ. ಇವತ್ತು ನಿಮಗೆ ಫ್ರೋಜನ್ ಶೋಲ್ಡರ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಫ್ರೋಜನ್ ಶೋಲ್ಡರ್ ಹೆಸರೇ ಸೂಚಿಸುವಂತೆ ಶೋಲ್ಡರ್ ಜಾಯಿಂಟ್ ಅನ್ನುವಂಥದ್ದು ಫ್ರೀಸ್ ಆಗುವುದು ಅಥವಾ ಸ್ಟಿಫ್ ಆಗುವುದು, ಭುಜಗಳಲ್ಲಿ ವಿಪರೀತವಾದ ನೋವು ಕಂಡು ಬರುವುದು, ಹಿಡಿದಂತಾಗುವುದು, ಮತ್ತೆ ಕೈ ಮೇಲಕ್ಕೆ ಎತ್ತಲು ಆಗದೇ ಇರುವುದು, ಭುಜಗಳಲ್ಲಿ ಬಲ ಇದ್ದರೂ ಕೂಡ ಮೇಲಕ್ಕೆ ಎತ್ತಲು ಆಗದೇ ಇರುವುದು, ಇದಕ್ಕೆ ನಾವು ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೇವೆ. ಮೆಡಿಕಲ್ ಟರ್ಮ್ ನಲ್ಲಿ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಇದಕ್ಕೆ ಕರಿತೇವೆ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಸಾಮಾನ್ಯ ಸಮಸ್ಯೆಯಾಗಿ ಬಿಟ್ಟಿದೆ. ಆಧುನಿಕ ಜೀವನ ಶೈಲಿಯ ಬದಲಾವಣೆಯಿಂದ ಇರಬಹುದು. ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ದಿನಚರಿಯಲ್ಲಿ ಕೆಲವು ಆಕ್ಟಿವಿಟೀಸ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಬಾವಿಯಿಂದ ನೀರು ಎಳೆಯುವುದು, ಕಡೆಯುವ ಕಲ್ಲಿನಿಂದ ಮಸಾಲೆ ಕಡಿಯುವುದು, ಕಸ ಗುಡಿಸುವುದು, ಅಥವಾ ತೋಟಕ್ಕೆ ಹೋಗಿ ಹಣ್ಣು ಹಂಪಲು ಅಥವಾ ಹೂಗಳನ್ನು ತರುವುದು. ಇಂಥ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದ್ದಾಗೆ, ಅಂದ್ರೆ ದೈಹಿಕ ಚಟುವಟಿಕೆ ಕುಂಠಿತವಾಗಿರುವುದರಿಂದ ಕೂಡ ಈ ಫ್ರೋಜನ್ ಶೋಲ್ಡರ್ ಬರುವ ಸಾಧ್ಯತೆ ಇದೆ. ಹಿರಿಯ ನಾಗರಿಕರಲ್ಲಿ ಇದು ಅತ್ಯಧಿಕವಾಗಿ ಕಂಡು ಬರ್ತದೆ. ಅದಲ್ಲದೆ ಶುಗರ್ ಇರುವವರಲ್ಲಿ ಇದು ಒಂದು ಸಾಮಾನ್ಯ ತೊಂದರೆ. ಈಗ ಈ ಫ್ರೋಜನ್ ಶೋಲ್ಡರ್ ನ ಲಕ್ಷಣಗಳು ಏನು? ಇನಿಷಿಯಲ್ ಪೀರಿಯಡ್ ನಲ್ಲಿ ಶೋಲ್ಡರ್ ನಲ್ಲಿ ಒಂದು ಉರಿಯೂತ ಅಂದ್ರೆ ವಿಪರೀತವಾದ ನೋವು ಕಂಡು ಬರ್ತದೆ. ಇದು ಸಾಧಾರಣವಾಗಿ 2 to 4 weeks ಅಂದ್ರೆ ಒಂದು ತಿಂಗಳ ತನಕ ನಿಮಗೆ ಈ ನೋವು ಇರ್ತದೆ. ನೋವು ಇರುವುದರಿಂದ ನಿಮ್ಮ ಚಲನೆಯಲ್ಲಿ ನಿಮ್ಗೆ ಅಡ್ಡಿ ಆಗ್ತದೆ. ಅಂದ್ರೆ ಶೋಲ್ಡರ್ ಜಾಯಿಂಟ್ ನ ಮೂವ್ಮೆಂಟ್ ನಿಮ್ಗೆ ಫ್ರೀ ಆಗಿ ಆಗುವುದಿಲ್ಲ. ಹೀಗೆ ಮೂವ್ಮೆಂಟ್ ಕಡಿಮೆ ಆಗ್ತಾ ಆಗ್ತಾ ಹೋದ ಹಾಗೆ ನಿಮ್ಮ ಜಾಯಿಂಟ್ ಅನ್ನುವಂಥದ್ದು, ಶೋಲ್ಡರ್ ಜಾಯಿಂಟ್ ಅನ್ನುವಂಥದ್ದು ಸ್ಟಿಫ್ ಆಗ್ತಾ ಹೋಗ್ತದೆ. ಸೊ ಫ್ರೋಜನ್ ಶೋಲ್ಡರ್ ಒಂದು 4 ಸ್ಟೇಜ್ ನಲ್ಲಿ ಇದೆ. ಫಸ್ಟ್ ಸ್ಟೇಜ್ ನಲ್ಲಿ ಪೇನ್ ಇಸ್ ಮೋರ್, ಮೂವ್ಮೆಂಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್. ಸೆಕೆಂಡ್ ಸ್ಟೇಜ್ ನಲ್ಲಿ ಫ್ರೀಸಿಂಗ್ ಸ್ಟೇಜ್ ಅಂತ ಹೇಳ್ತೇವೆ, ಪೇನ್ ಕಡಿಮೆ ಆಗ್ತಾ ಬರ್ತದೆ ಆದ್ರೆ ಮೂವ್ಮೆಂಟ್ ರಿಸ್ಟ್ರಿಕ್ಟೆಡ್ ಇರ್ತದೆ. ಎಂಡ್ ಸ್ಟೇಜ್ ಅಲ್ಲಿ ಅಂದ್ರೆ ಥರ್ಡ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಫ್ರೀಸ್ ಆಗಿರ್ತದೆ ಆದ್ರೆ ಪೇನ್ ಇರುವುದಿಲ್ಲ. ಸೊ ಫೋರ್ತ್ ಸ್ಟೇಜ್ ನಲ್ಲಿ ಕ್ರಮೇಣವಾಗಿ ಎಲ್ಲಾ ಸಿಂಪ್ಟಮ್ಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ದೇಹ ಅನ್ನುವಂಥದ್ದು ಒಂದು ಯಂತ್ರ ಇದ್ದ ಹಾಗೆ. ಈ ಯಂತ್ರ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಎಲ್ಲಾ ಕೀಲುಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಸೊ ಅಗತ್ಯವಾಗಿ ನಿಮ್ಗೆ ವ್ಯಾಯಾಮ ಮತ್ತು ಚಟುವಟಿಕೆ ಇವುಗಳ ಬ್ಯಾಲೆನ್ಸ್ ನಲ್ಲಿ ನೀವು ಫ್ರೋಜನ್ ಶೋಲ್ಡರ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಳ್ಬಹುದು. ಸೊ ಇನಿಷಿಯಲಿ ನಿಮ್ಗೆ ಶೋಲ್ಡರ್ ಜಾಯಿಂಟ್ ನಲ್ಲಿ ನೋವು ಬಂದ ತಕ್ಷಣ ನೀವು ಒಂದು ಆರ್ಥೋಪೆಡಿಕ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು. ನಿಮ್ಗೆ ಆಂಟಿ ಇನ್ಫ್ಲಮೇಟರಿ ಮತ್ತೆ ಪೇನ್ ಕಿಲ್ಲರ್ಸ್ ಅನ್ನ ಅವರು ಕೊಡ್ತಾರೆ. ಇಮಿಡಿಯೇಟ್ ಆಗಿ ನಿಮ್ಮ ನಿಯರೆಸ್ಟ್ ಫಿಸಿಯೋಥೆರಪಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ ನಿಮ್ಮ ನೋವು ನಿವಾರಣೆಗಾಗಿ ಅವರು ಹಾಟ್ ಫರ್ಮೆಂಟೇಶನ್ ಅಥವಾ ನೀರಿನ ಚಿಕಿತ್ಸೆ ಮತ್ತು ಕೆಲವು ವಿದ್ಯುತ್ ಉಪಕರಣಗಳ ಮೂಲಕ ನಿಮ್ಮ ಪೇನ್ ರಿಲೀವಿಂಗ್ ಮೊಡಾಲಿಟೀಸ್ ಗಳ ಮೂಲಕ ಅವರು ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅದರ ಜೊತೆಯಲ್ಲಿಯೇ ಸೆಕೆಂಡ್ ಸ್ಟೇಜ್ ನಲ್ಲಿ ಬರುವಾಗ ನಿಮ್ಗೆ ಎಕ್ಸಸೈಸ್ ಅನ್ನ ಶುರು ಮಾಡ್ತಾರೆ. ವಿವಿಧ ಬಗೆಯ ವ್ಯಾಯಾಮಗಳು ಇವೆ. ಪೆಂಡುಲಾರ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಕೈಯಲ್ಲಿ ಒಂದು ಅರ್ಧ ಕಿಲೋ ವೇಟ್ ಹಿಡಿದುಕೊಂಡು ನಿಮ್ಮ ಕೈಯನ್ನ ಹಿಂದಕ್ಕೆ ಮುಂದಕ್ಕೆ ತಿರುಗಿಸುವಂತಹ ವ್ಯಾಯಾಮಗಳು. ಅದಲ್ಲದೆ ಫಿಂಗರ್ ಲ್ಯಾಡರ್ ಎಕ್ಸಸೈಸ್ ಅಂತ ನಾವು ಹೇಳ್ತೇವೆ. ಗೋಡೆಯ ಸಹಾಯದಿಂದ ನೀವು ಕೈ ಮೇಲೆತ್ತುವುದು ಕೆಳಗೆ ಮಾಡುವುದು, ಅದು ವ್ಯಾಯಾಮ. ಇನ್ನೊಂದು ಪುಲ್ಲಿ ಎಕ್ಸಸೈಸಸ್. ನಾನು ಈಗ ತಾನೇ ಹೇಳಿದೆ, ಬಾವಿಯಿಂದ ನೀರು ಎಳೆಯುವುದು. ಸೊ ರಾಟೆಯನ್ನು ಉಪಯೋಗಿಸಿ ಹಗ್ಗದಿಂದ ಕೈಯನ್ನ ಮೇಲೆ ಕೆಳಗೆ ಮಾಡುವಂಥದ್ದು, ಅಂತ ವ್ಯಾಯಾಮಗಳು ನಿಮಗೆ ಹೇಳಿಕೊಡ್ತಾರೆ. ಅದಲ್ಲದೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಅಂದ್ರೆ ಇವೆಲ್ಲ ಪೆಂಡುಲಾರ್ ಎಕ್ಸಸೈಸ್, ಫಿಂಗರ್ ಲ್ಯಾಡರ್ ಎಕ್ಸಸೈಸ್ ಇವೆಲ್ಲವೂ ಕೂಡ ನಿಮ್ಗೆ ಮೊಬಿಲಿಟಿ ಎಕ್ಸಸೈಸ್. ಅದರ ಜೊತೆಯಲ್ಲಿ ನೀವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಅನ್ನ ನಿಮ್ಗೆ ಹೇಳಿಕೊಡ್ತಾರೆ. ಇವೆಲ್ಲದರ ಜೊತೆಯಲ್ಲಿಯೇ ನೀವು ಫಿಸಿಯೋಥೆರಪಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಮೊಬಿಲೈಸೇಷನ್ ಟೆಕ್ನಿಕ್ಸ್ ಅಂದ್ರೆ ಆ ಟೈಮ್ ನಲ್ಲಿ ನಿಮ್ಗೆ ಮೊಬಿಲೈಸೇಷನ್ ಅವರು ಜಾಯಿಂಟ್ ನ ಮೇಲೆ ಮಾಡಿ ನಿಮ್ಗೆ ತೋರಿಸ್ತಾರೆ. ಸೊ ಇವೆಲ್ಲ ಜೊತೆಯಲ್ಲಿಯೇ ನೀವು ಮಾಡುವುದರಿಂದ ನಿಮ್ಮ ಫ್ರೋಜನ್ ಶೋಲ್ಡರ್ ಅನ್ನ ಕಂಪ್ಲೀಟ್ ಆಗಿ ನೀವು ಗುಣಪಡಿಸಿಕೊಳ್ಳಬಹುದು. ಧನ್ಯವಾದ.